ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿಂದೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ಶುಕ್ರವಾರದ ವ್ಲಾಗ್. ಇವತ್ತು ನಮ್ಮ ಮನೇಲಿ ವಿಶೇಷವಾದ ಪೂಜೆ ಇತ್ತು. ನಮ್ಮ ಅತ್ತೆಯವರ ಕಳಶ ಪೂಜೆ ಇತ್ತು, ಅಂದರೆ ಮುತ್ತೈದೆ ಪೂಜೆ ಇತ್ತು. ಮನೇಲಿ ತುಂಬಾನೇ ಕೆಲಸ, ಮತ್ತೆ ಬೆಳಗ್ಗೆನೆ ಅಡುಗೆ ಥರ ಎಲ್ಲ ಒಬ್ಬಟ್ಟು ಅಡುಗೆ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಾನು ದೇವ್ರ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ಮನೇಲಿ ಪೂಜೆ ಇರೋದ್ರಿಂದ ಊರಿಂದ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಬಂದಿದ್ರು. ಅವರು ಕೂಡ ಇವತ್ತು ನನ್ನ ಕೆಲಸದಲ್ಲಿ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರು. ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆನೆ ಬೇಳೆ ಬೇಯೋದಕ್ಕೆ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ. ನಾನು ಪೂಜೆ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಒಬ್ಬಟ್ಟಿಗೆ ಬೇಳೆ ಚೆನ್ನಾಗಿ ಬೆಂದಿತ್ತು. ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾನು ಬೆಲ್ಲನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಬೇಳೆ ಮತ್ತೆ ತೆಂಗಿನಕಾಯಿ ಅದ್ರ ಜೊತೆಗೆ ಏಲಕ್ಕಿ ಹಾಕ್ಬಿಟ್ಟು ಒಬ್ಬಟ್ಟು ಹೂರ್ಣಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ಮನೇಲಿರೋರು ಎಲ್ಲರೂ ಹೆಲ್ಪ್ ಮಾಡೋದೇ ಆಗ್ಬಿಟ್ಟಿತ್ತು. ಇವಾಗ ನಮ್ಮ ಮನೆಯವ್ರು ಕೂಡ ಒಬ್ಬಟ್ಟು ಮಾಡೋದಕ್ಕೆ ಮತ್ತೆ ಅಡಿಗೆಗೆಲ್ಲ ಬೇಕಾಗಿರೋ ತೆಂಗಿನಕಾಯಿನೆಲ್ಲ ತುರ್ದಿ ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ನಾನಿಲ್ಲಿ ಒಬ್ಬಟ್ಟು ಕಾಯಲ್ಲಿ ರೆಡಿ ಮಾಡ್ಕೊಂಬರೋಣ ಅಂದ್ಬಿಟ್ಟು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಕಡಲೆ, ಗಸಗಸೆ, ಏಲಕ್ಕಿ ಹಾಕಿ ಕಾಯಲ್ಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಅಡುಗೆಗಳನ್ನೆಲ್ಲ ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸ್ವಲ್ಪ ಸ್ವಲ್ಪ ನನ್ನ ಮಗ ವಿಡಿಯೋಗಳನ್ನ ಶೂಟ್ ಮಾಡ್ತಾ ಇದ್ದ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದೂಸ್ ವರ್ಲ್ಡ್. ನಾನು ಬಿಂದು ಮಗ. ಇವತ್ತು ನಮ್ಮ ಮನೆಯಲ್ಲಿ ಅಜ್ಜಿ ಪೂಜೆ ನಡೀತಾ ಇದೆ. ಯಾರ್ಯಾರು ಯಾವ ಕೆಲಸದಲ್ಲಿ ಏನೇನು ಬ್ಯುಸಿಯಾಗಿದ್ದಾರೆ ನೋಡೋಣ ಫ್ರೆಂಡ್ಸ್. ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ನೋಡೋಣ. ಇವ್ರು ನಮ್ಮ ತಾತ ಏನು ಮಾಡ್ತಾ ಇದ್ದೀರಾ? ಕರ್ಬೂಜನ್ನ ಹೊರದು ಜ್ಯೂಸ್, ನಿಮ್ಮ ಅಜ್ಜಿ ಜ್ಯೂಸ್ ಮಾಡೋದಕ್ಕೆ ಹೊರದು ಕುಯ್ತಾ ಇದ್ದೀನಿ. ಸೌತೆಕಾಯಿ ಹೆಸರುಬೇಳೆಗೆ ಹೊರದು ಮಡಗಿದ್ದೀನಿ. ಇವರು ನಮ್ಮಪ್ಪ. ಹಾಯ್, ಇವತ್ತು ನಮ್ಮ ತಾಯಿದು ಕಳಸ ಪೂಜೆ ನಮ್ಮ ಮನೆಯಲ್ಲಿ. ನಾನು ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ತಂಗಿ ನೋಡ್ರಿ ಏನು ಮಾಡ್ತಿದ್ದಾಳೆ. ವೈಷ್ಣವಿ, ನೀ ಏನು ಕೆಲಸ ಮಾಡ್ತಿದ್ಯಾ? ಏನು ಕೆಲಸ ಮಾಡ್ತಿಲ್ವಾ ನೀನು? ಶುಕ್ರವಾರ 12 ಗಂಟೆವರೆಗೂ ರಾಹುಕಾಲ ಇದ್ದಿದ್ರಿಂದ ರಾಹುಕಾಲ ಮುಗಿಯೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು 12 ಗಂಟೆ ಮೇಲೆ ರಾಹುಕಾಲ ಮುಗಿದ್ಮೇಲೆ ಫೋಟೋನೆಲ್ಲ ಕೆಳಗೆ ಇಳಿಸ್ಕೊಂಡು ಕಳಶ ಪೂಜೆಗೆ ನಾವು ಕಳಶ, ಮದ್ವೆಗೆ ಏನು ಕಳಶ ರೆಡಿ ಮಾಡ್ಕೊಂತೀವಿ ಅದೇ ಥರ ಕಳಶ ರೆಡಿ ಮಾಡ್ಕೊಂಡು ನಾವು ಮುತ್ತೈದೆ ಪೂಜೆ ಮಾಡೋದು. ಅದಕ್ಕೋಸ್ಕರ ಫೋಟೋಗೆಲ್ಲ ಅರ್ಶಿನ ಕುಂಕುಮ ಹೂವೆಲ್ಲ ಹಾಕೊಂಡು ಕಳಶ ಉಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಮ್ಮ ಸ್ಯಾರಿನೆಲ್ಲ ಉಡಿಸ್ಬೇಕು ಕಳಶಕ್ಕೆ, ಅದನ್ನೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ರು. ಅವರು ಕೂಡ ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ನಾವಿವತ್ತು ಮಾಡ್ತಾ ಇರೋದು ನಮ್ಮ ಅತ್ತೆಯವರ 13ನೇ ವರ್ಷದ ಮುತ್ತೈದೆ ಪೂಜೆ. ನಾವು ಪ್ರತಿ ವರ್ಷ ಇದೇ ಥರ ಜುಲೈ ತಿಂಗಳಲ್ಲಿ ಮುತ್ತೈದೆ ಪೂಜೆ ಮಾಡ್ತೀವಿ. ನಮ್ಮ ಅತ್ತೆಯವರು ಜುಲೈ 20ನೇ ತಾರೀಕು ದೈವ ದಿನರಾಗಿದ್ದು. ಪ್ರತಿ ವರ್ಷ ನಾವು ಜುಲೈ ತಿಂಗಳಲ್ಲಿ ಶುಕ್ರವಾರದಂದು ಇದೇ ರೀತಿ ಕಳಶ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅತ್ತೆಯವ್ರಿಗೆ ಹುಷಾರಿಲ್ದೇ ಇರೋ ಕಾರಣದಿಂದ ನಮ್ಮ ಜೊತೆ ತುಂಬ ದಿನ ಇರೋದಕ್ಕೆ ಆಗಿಲ್ಲ. ಆದರೆ ನಮ್ಗಳ ಮಧ್ಯೆ ಒಳ್ಳೆ ಪ್ರೀತಿ, ವಿಶ್ವಾಸ, ಒಡನಾಟ ಎಲ್ಲ ಚೆನ್ನಾಗಿ ಇತ್ತು. ಮನೆಯಲ್ಲಿ ಹಿರಿಯರು ಇರೋದು ಎಷ್ಟು ಮುಖ್ಯ ಅಲ್ವಾ? ಯಾಕೆಂದರೆ ಕೆಲವೊಂದು ಸಂದರ್ಭಗಳು ನಾವೇನು ದೊಡ್ಡವರಲ್ಲ, ನಾವಿನ್ನ ಎಲ್ಲ ಚಿಕ್ಕವರೇನೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಎದುರಿಸ್ಬೇಕಾಗಿರೋ ಟೈಮ್ಗಳು, ಸಂದರ್ಭಗಳೆಲ್ಲ ನೆನೆಸ್ಕೊಂಡಾಗ ಮನೇಲಿ ಹಿರಿಯರು ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅವ್ರು ಈ ಸಂದರ್ಭಗಳನ್ನೆಲ್ಲ ಹೇಗೆ ಎದುರಿಸ್ತಾ ಇದ್ರು? ಬಹುಶಃ ಅವ್ರು ಇದ್ದಿದ್ರೆ ನಮಗೆ ಈ ಥರ ಪರಿಸ್ಥಿತಿಗಳು, ಕೆಲವೊಂದು ಸನ್ನಿವೇಶಗಳು ನಾವು ಎದುರಿಸ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ ಕೆಲವೊಂದ್ಸತಿ. ನಮಗೆ ನಮ್ಮ ಮನೇಲಿ ಅತ್ತೆ ಮಾವ ಇಲ್ದಿರೋದ್ರಿಂದ ಅಪ್ಪ ಅಮ್ಮನೇ ನಮ್ಮನೇಲಿ ನನಗೆ, ನನ್ನ ಹಸ್ಬೆಂಡ್ಗೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಒಂಥರ ಬಲಗೈ ಅಂತಾನೆ ಹೇಳ್ಬೋದು. ಏಕೆಂದರೆ ನಮಗೆ ನಾನು ಆಗಲೇ ಹೇಳ್ದಾಗಿಂದ ನಾವೇನು ತಿಳ್ಕೊಂಡು ಯಾರೂ ಹುಟ್ಟಿರೋದಿಲ್ಲ. ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಕೆಲವೊಂದು ಸ್ಟೆಪ್ಸ್ಗಳನ್ನ, ಹೆಜ್ಜೆಗಳನ್ನ ಹೇಗೆ ಇಟ್ಕೋಬೇಕು ಅಂತ ನಮಗೂ ಕೂಡ ಗೊತ್ತಿರಲ್ಲ. ಎಂಥದೇ ಕಷ್ಟದ ಪರಿಸ್ಥಿತಿ ಆಗಲಿ, ಅದು ಯಾವುದೇ ಥರ ಸಿಚುಯೇಷನ್ ಆಗಲಿ, ನಾವು ನಿಮ್ಮ ಜೊತೆ ಇದ್ದೀವಿ, ಹೆದರ್ಕೋಬೇಡಿ ಅಂತ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮನೇ. ಅದಕ್ಕೆ ನಮ್ಮ ಜೊತೆ ಹಿರಿಯರು ಇರೋದು ಎಷ್ಟು ಮುಖ್ಯ ಅಲ್ವಾ? ಯಾಕೆಂದ್ರೆ ಅವ್ರ ಅಪ್ಪ ಅಮ್ಮ ಆಗಿರಲಿ, ಅಥವಾ ಅತ್ತೆ ಮಾವ ಆಗಿರಲಿ, ಅಥವಾ ಅಜ್ಜಿ ತಾತ ಆಗಲಿ, ಅವ್ರು ನಮ್ಮ ಜೊತೆ ಇರೋದು ನಮಗೆ ತುಂಬಾನೇ ಮುಖ್ಯ. ಏಕೆಂದರೆ ನಾನು ಆಗಲೇ ಹೇಳ್ದಾಗೆ ಅವ್ರ ಜೀವನದಲ್ಲಿ ನಡ್ಕೊಂಬಂದಿರೋ ಹಾದಿಲಿ ಎಷ್ಟೊಂದು ಅನುಭವಗಳಾಗಿರುತ್ತೆ. ಆ ಅನುಭವಗಳಿಂದ ನಮಗೆ ನಮ್ಮ ಜೀವನ ನಡ್ಕೊಂಡು ಹೋಗೋದಕ್ಕೆ ಒಂದು ಪಾಠ ಸಿಗುತ್ತೆ. ನಾವು ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡ್ತಾ ಇದೀವ, ಸರಿ ಮಾಡ್ತಾ ಇದೀವ ಅಂತ ಅದನ್ನೆಲ್ಲ ತಿದ್ದಿ ಹೇಳೋದು ಹಿರಿಯರೇ. ಅದ್ರ ಜೊತೆಗೆ ನಮ್ಮ ಮಕ್ಳಿಗೆ ಒಳ್ಳೆ ಫ್ರೆಂಡ್ಸ್ಗಳ ಥರ ಅಜ್ಜಾಜಿ ಇರ್ತಾರೆ. ನಮ್ಮ ಕಷ್ಟದ ಪರಿಸ್ಥಿತಿಗಳಿಗೆ ಬೆನ್ನೆಲುಬಾಗಿರ್ತಾರೆ. ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮಗೆ ನಿಜವಾದ ಲೈಫು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಮನೇಲಿ ಹಿರಿಯರು ಅನ್ನೋರು ಇಲ್ಲದೆ ಇದ್ದಾಗೆ ಗೊತ್ತಾಗೋದು. ಯಾಕೆಂದರೆ ನನಗೆ ಇದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ.
ಅವಾಗೇ ನಮಗೆ ಒರಿಜಿನಲ್ ಆಗಿ ರಿಯಾಲಿಟಿಯಾಗೆ ನಾವು ಜೀವನದಲ್ಲಿ ಏನೇನೆಲ್ಲ ಫೇಸ್ ಮಾಡಬೇಕು ಹೇಗಿರಬೇಕು ಅಂತ ನಿಜ ಜೀವನ ಗೊತ್ತಾಗದೆ ನಾವು ಹಿರಿಯರನ್ನ ಕಳ್ಕೊಂಡ್ಮೇಲೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿರೋ ಅಪ್ಪ ಅಮ್ಮ ಆಗಲಿ, ಅಜ್ಜ ಅಜ್ಜಿ ಆಗಲಿ, ಅತ್ತೆ ಮಾವ ಆಗಲಿ, ಯಾರೇ ಹಿರಿಯರಾಗಿದ್ರು ಅವ್ರನ್ನ ಚೆನ್ನಾಗಿ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಇರೋವರೆಗೂ ಅವ್ರ ಜೊತೆ ನಗ್ನಗ್ತಾ ಚೆನ್ನಾಗಿರಿ. ಯಾಕೆಂದ್ರೆ ಒಂದ್ಸತಿ ನಾವು ಅವ್ರನ್ನ ಕಳ್ಕೊಂಡ್ಮೇಲೆ ಅವ್ರ ಜೊತೆ ಕಳೆದಿರೋ ನೆನಪುಗಳಷ್ಟೇ ನಮ್ಮ ಜೊತೆ ಉಳ್ಕೊಳ್ಳುತ್ತೆ ಹೊರತು ಅವ್ರು ತೋರಿಸ್ತಾ ಇರೋದು ಪ್ರೀತಿ ಆಗಲಿ, ವಿಶ್ವಾಸ ಆಗಲಿ, ವಾತ್ಸಲ್ಯ ಆಗಲಿ, ಅವ್ರ ಮಾತುಗಳಾಗ್ಲಿ ಮತ್ ಯಾವತ್ತೂ ನಮ್ಗೆ ಸಿಗೋದೇ ಇಲ್ಲ ಅದು. ಅದಕ್ಕೆ ನಮ್ ಜೊತೆಲಿ ಇರುವಾಗ್ಲೇ ನಮ್ಮ ಹಿರಿಯರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನಮ್ ಜೀವನದಲ್ಲಿ ಹಿರಿಯರು ಅನ್ನೋರು ಅಸೆಟ್ಸ್ ಇದ್ದಾಗೆ, ಸಂಪತ್ತಿದ್ದಾಗೆ. ಒಂದ್ಸತಿ ಕಳ್ಕೊಂಡ್ರೆ ನಾವ್ ಎಷ್ಟೇ ಲಕ್ಷ ಕೋಟಿ ಕೊಡ್ತೀವಿ ಅಂದ್ರೂ ನಾವು ಮತ್ತೆ ಅವ್ರನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇವಾಗ ಇಲ್ಲಿ ನಾನು ಕಲಶ ಎಲ್ಲ ಜೋಡಿಸ್ಕೊಂಡು ದೀಪ ಹಚ್ಕೊಂಡು ಒಂದ್ಸತಿ ಪೂಜೆ ಮಾಡಿ ಮುಗಿಸ್ಕೊಂಡೆ. ಅದಾದ್ಮೇಲೆ ಎಲ್ಲ ನಾವೇನು ಅಡುಗೆ ಮಾಡಿರ್ತೀವಿ ಇವತ್ತು ಮುತ್ತೈದೆ ಪೂಜೆಗೆ ಅಂತ, ಅದನ್ನೆಲ್ಲ ನಾನು ಬಡ್ಸ್ಕೊತಾ ಇದ್ದೀನಿ. ನಾನಿಲ್ಲಿ ಇವತ್ತು ಮುತ್ತೈದೆ ಪೂಜೆಗೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟು, ಕಾಯಿ ಹಾಲು, ತಾಳ್ದ, ಕೋಸಂಬರಿ, ಚಿತ್ರಾನ್ನ, ಬಜ್ಜಿ, ಅನ್ನ ಸಾಂಬಾರು, ಅದ್ರ ಜೊತೆಗೆ ಕಂಪಲ್ಸರಿ ನಾವು ಮುತ್ತೈದೆ ಪೂಜೆಗೆ ಮಜ್ಜಿಗೆ ಪಾನಕ ಮಾಡಬೇಕು. ಅದೆಲ್ಲ ಎಡೆ ಇಟ್ಕೊಂಡು ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಇಬ್ಬರು ಮಕ್ಕಳು ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀವಿ. ನಮ್ಮದೆಲ್ಲ ಪೂಜೆ ಮಾಡಾದ್ಮೇಲೆ ನಾವು ಅಪ್ಪ ಅಮ್ಮ ಕೂಡ ಅವರು ಪೂಜೆ ಮಾಡಿ ಮುಗಿಸ್ಕೊಂಡ್ರು. ಈ ಮುತ್ತೈದೆ ಪೂಜೆಗೆ ಮೇಯ್ನಾಗಿ ನಾವು ಪೂಜೆ ಎಲ್ಲ ಆದಮೇಲೆ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಮತ್ತು ಕೋಸಂಬರಿ, ಮಜ್ಜಿಗೆ ಪಾನಕ ಎಲ್ಲ ಮಾಡಿರ್ತೀವಲ್ವ, ಅದೆಲ್ಲ ಕೊಟ್ಟು ಅವ್ರಿಗೆ ತಾಂಬೂಲ ಕೊಡಬೇಕು. ಅದೇ ರೀತಿ ನಾನು ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೇ ಎಲ್ಲ ಕರೆದಿದ್ದೆ. ಮಕ್ಳು ಇವತ್ತು ಅವ್ರ ಅಜ್ಜಿ ಪೂಜೆ ಇತ್ತು ಅಂದ್ಬಿಟ್ಟು ಸ್ಕೂಲ್ಗೆ ರಜೆ ಹಾಕ್ಕೊಂಡಿದ್ರು. ಅವರು ಕೂಡ ಮಧ್ಯ ಬಂದು ನನಗೆಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾ ಇದ್ರು. ಎಲ್ಲನೂ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದೆ ಅರ್ಶಿನ ಕುಂಕುಮಕ್ಕೆ ಅಂತೆಲ್ಲ ಹೇಳಿ ಎಲ್ಲ ಬಂದಿದ್ರು. ನಾವು ಈ ಥರ ಪೂಜೆ ಮಾಡಿದಾಗ, ಹಿರಿಯರು ಪೂಜೆ ಮಾಡಿದಾಗ ಅವ್ರಿಗೆ ಏನು ಬಂದಿರ್ತಾರೆ ಅವ್ರಿಗೆ ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಅವ್ರ ಕೈಯಿಂದನೇ ಆಶೀರ್ವಾದ ತೊಗೊತೀನಿ. ಏಕೆಂದರೆ ನಾವು ಮನೇಲಿ ಹಿರಿಯರು ಪೂಜೆ ಮಾಡಿರೋದ್ರಿಂದ ನಮ್ಗೆ ಈ ಥರ ಬಂದಿರೋ ಮುತ್ತೈದೆಯರಿಗೆ ಅಕ್ಷತೆ ಕೊಟ್ಟು ಅವರಿಂದ ನಾನು ಆಶೀರ್ವಾದ ತೊಗೊಂಡ್ರೆ ನನಗೆ ಹಿರಿಯರೇ ಆಶೀರ್ವಾದ ಮಾಡಿದಷ್ಟು ಸಮ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ನಾನು ಏನು ಬಂದಿರ್ತಾರೆ ಮುತ್ತೈದೆಯರಿಗೆ ಅವ್ರಿಗೆ ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಅವರಿಂದನೇ ನಾನು ಆಶೀರ್ವಾದ ಪಡ್ಕೊತೀನಿ. ಇವರು ನನ್ನಮ್ಮ, ಅವ್ರಿಗೂ ಕೂಡ ನಾನು ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಆಶೀರ್ವಾದ ಪಡ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ವೈಷ್ಣವಿ ಬಂದು ನನಗೂ ಅರ್ಶಿನ ಕುಂಕುಮ ಎಲ್ಲ ಇಡಮ್ಮ ಅಂದ್ಬಿಟ್ಟೆಲ್ಲ ಇಡ್ಸ್ಕೊಂತಿದ್ಲು. ಅದಾದ್ಮೇಲೆ ಮತ್ತೆ ಎಲ್ಲ ಊಟ ಎಲ್ಲ ಮಾಡ್ಕೊತಿದ್ವಿ. ನಾನು ಇವತ್ತು ಬೆಳಗ್ಗೆಯಿಂದ ಪೂಜೆ ಇದೆ ಅಂದ್ಬಿಟ್ಟು ಏನು ಊಟನೇ ಮಾಡಿರಲಿಲ್ಲ, ಏನೂ ತಿಂದಿರಲಿಲ್ಲ. ಅಷ್ಟರಲ್ಲಿ 3 ಗಂಟೆ ಆಗ್ಬಿಟ್ಟಿತ್ತು ಅಂತೆಲ್ಲ ಊಟ ಮುಗಿಸ್ಕೊತಾ ಇದ್ವಿ. ನೋಡಿದ್ರೆ ನಮ್ಮ ಮನೇಲಿ ಇವತ್ತು ಮುತ್ತೈದೆ ಪೂಜೆ ಹೇಗೆಲ್ಲ ನಡೀತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.